ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತಿನ ರೆಸಿಪಿ ಗಣೇಶ ಚತುರ್ಥಿಗೆ ಗಣೇಶನಿಗೆ ವಿಶೇಷವಾದ ಪಂಚಕಜ್ಜಾಯದ ಮೋದಕ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬೌಲ್ಗೆ 1 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಗೋಧಿ ಹಿಟ್ಟು, 1/4 ಟೀ ಸ್ಪೂನ್ ಉಪ್ಪು, 1/4 ಕಪ್ ಹಾಲು, 1 ಟೀ ಸ್ಪೂನ್ ಬಿಸಿ ಮಾಡಿದ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾದ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನಾದ್ಕೊಳ್ಬೇಕು. ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದಿ 1 ಗಂಟೆವರೆಗೂ ನೆನೆಯಲು ಬಿಡಬೇಕು. ನಾನಿಲ್ಲಿ ಮೈದಾ ಹಿಟ್ಟು ಬಳಸಿಲ್ಲ, ಚಿರೋಟಿ ರವೆ ಮತ್ತು ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ಒಂದು ಜಾರ್ಗೆ 1 ಕಪ್ನಷ್ಟು ಹುರಿದ ಶೇಂಗಾ, ಅರ್ಧ ಕಪ್ ಪುಟಾಣಿ, ಅರ್ಧ ಕಪ್ ಒಣ ಕೊಬ್ಬರಿ, 1/4 ಕಪ್ನಷ್ಟು ಹುರಿದ ಬಿಳಿ ಎಳ್ಳು, 1/4 ಕಪ್ನಷ್ಟು ಗೋಡಂಬಿ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಇಷ್ಟು ಪುಡಿ ಆದರೆ ಸಾಕು. ಅದೇ ಜಾರಿಗೆ 1/2 ಕಪ್ ಬೆಲ್ಲ ಹಾಕಿ ಮತ್ತು ಸಣ್ಣಗೆ ರುಬ್ಕೊಳ್ಬೇಕು. ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಪಂಚಕಜ್ಜಾಯದ ಹೂರಣ ರೆಡಿಯಾಗಿದೆ ನೋಡಿ. ಹೂರಣ ಈ ಹದದಲ್ಲಿರಬೇಕು. ಈಗ ಒಂದು ಬೌಲ್ಗೆ ಹಾಕ್ತೀನಿ. ಹಿಟ್ಟು 1 ತಾಸಿನ ನಂತರ ಈ ಥರ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಈಗ ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿ ಕೈಯಿಂದನೇ ಈ ಥರ ತೆಳುವಾಗಿ ತಟ್ಟಿ ರೆಡಿ ಮಾಡ್ಕೊಳ್ತೀನಿ. ಈ ಪುಡಿ ಮಾಡಿದ ಹೂರಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಮಿದು ಮಾಡಿಕೊಂಡು ತುಂಬ್ಕೊಳ್ಬೇಕು. ಒಳಗಡೆ ತುಂಬಿದ ಹೂರಣ ಡ್ರೈ ಇದ್ದರೆ ಎಣ್ಣೆಯಲ್ಲಿ ಹಾಕಿದಾಗ ಒಡೆದು ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಸಾಫ್ಟ್ ಮಾಡಿಕೊಂಡು ತುಂಬಬೇಕು. ಇನ್ನೂ ಒಂಥರ ಉಳ್ಳೆನ ಲಟ್ಟಿಸಿ ಅದರಲ್ಲೂ ಕೂಡ ಈ ಥರ ತುಂಬಿ ಮಾಡ್ಕೊಳ್ಬೋದು ನೋಡಿ. ಈಗ ಮೋದಕ ರೆಡಿಯಾಗಿವೆ. ಈ ಕಡೆ ಸ್ಟೋವ್ ಮೇಲೆ ಒಂದು ಬಾಳಿಗೆ ಇಟ್ಟು ಎಣ್ಣೆ ಹಾಕಿ ಸಣ್ಣ ಉರಿಯಲ್ಲೇ ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ಒಂದೊಂದಾಗಿ ಈ ಮೋದಕನ ಹಾಕಿ ಸಣ್ಣ ಉರಿಯಲ್ಲೇ ಚೆನ್ನಾಗಿ ಕರಿಬೇಕು. ಗಣೇಶ ಚತುರ್ಥಿಗೆ ಗಣೇಶನಿಗೆ ಪ್ರಿಯವಾದ ಪಂಚಕಜ್ಜಾಯದ ಮೋದಕ ನೈವೇದ್ಯ ರೆಡಿಯಾಗಿದೆ. ಮೈದಾ ಹಿಟ್ಟು ಹಾಕದೆ ಚಿರೋಟಿ ರವೆಯಿಂದ ಮಾಡಿದ ಈ ಮೋದಕಗಳು ತುಂಬ ಹಗುರವಾಗಿ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.